ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತೇಜಶ್ರೀ. ನನ್ನ ಊರು ಹಾಸನ. ನಾನು ಈಗ ಓದ್ತಾ ಇರುವಂತಹ ಭಾಗ ಡಾಕ್ಟರ್ BR ಅಂಬೇಡ್ಕರ್ ಅವರ ಬುದ್ಧ ಮತ್ತು ಆತನ ದಮ್ಮ ಕೃತಿಯಿಂದ. ಇದರ ಅನುವಾದ ಡಾಕ್ಟರ್ N ಜಗದೀಶ್ ಕೊಪ್ಪ ಅವರದ್ದು. ಈ ಪುಸ್ತಕದ 8ನೇ ಪಠ್ಯದಿಂದ ಆರಿಸಿಕೊಂಡಂತಹ 3ನೇ ಖಂಡ. ಇದರ ಶೀರ್ಷಿಕೆ ಬುದ್ಧನ ಸೌಂದರ್ಯ ಪ್ರೀತಿ. ಗೌತಮ ಬುದ್ಧನಿಗೆ ಸಾಮಾನ್ಯವಾಗಿ ಸುಂದರವಾದದ್ದನ್ನು ಕಂಡಾಗ ತುಂಬ ಸಂತೋಷವಾಗುತ್ತಿತ್ತು. ಅವನನ್ನು ನಾವು ಸೌಂದರ್ಯ ಪ್ರೇಮಿ ಎಂದು ಕರೆಯಬಹುದು. ಈ ಕಾರಣಕ್ಕಾಗಿ ಬುದ್ಧನು ಸಾಮಾನ್ಯವಾಗಿ ತನ್ನ ಶಿಷ್ಯರಿಗೆ ಸದಾ ಸುಂದರವಾದವುಗಳ ಜೊತೆಯಲ್ಲಿ ಇರಿ ಎಂದು ಹೇಳುತ್ತಿದ್ದನು. ಒಮ್ಮೆ ಭಿಕ್ಕುಗಳನ್ನು ಉದ್ದೇಶಿಸಿ ಮಾತನಾಡುತ್ತಾ ಅವನು ಹೀಗೆ ಹೇಳಿದನು: ಭಿಕ್ಕುಗಳೇ, ಒಳ್ಳೆಯ ಮನಸ್ಥಿತಿ ಇನ್ನೂ ಹುಟ್ಟಿಲ್ಲದೇ ಇದ್ದಲ್ಲಿ ಅಥವಾ ಕೆಟ್ಟ ಮನಸ್ಥಿತಿ ನಾಶವಾಗಿಲ್ಲದೆ ಇದ್ದಲ್ಲಿ ಅವೆರಡನ್ನೂ ಮಾಡುವ ಶಕ್ತಿ ಇರುವುದು ನನ್ನ ತಿಳಿದಿರುವ ಪ್ರಕಾರ ಸುಂದರವಾಗಿರುವ ಗೆಳೆತನದ ಜೊತೆಗಿನ ಸಖ್ಯಕ್ಕೆ ಮಾತ್ರ. ಸುಂದರವಾಗಿ ಇರುವುದರೊಡನೆ ಸಖ್ಯ ಮಾಡಿಕೊಂಡಿರುವ ವ್ಯಕ್ತಿಯಲ್ಲಿ ಒಳ್ಳೆಯ ಮನಸ್ಥಿತಿ ಹುಟ್ಟಿಲ್ಲವಾದರೆ ಆ ಸಖ್ಯದಿಂದ ಎಚ್ಚೆತ್ತುಕೊಳ್ಳುವ ಮತ್ತು ಒಳ್ಳೆಯ ಹಾಗೂ ಕೆಟ್ಟ ಮನಸ್ಥಿತಿಯ ಭಾವಗಳು ಎರಡೂ ಹುಟ್ಟಿಕೊಳ್ಳುತ್ತವೆ. ಮತ್ತು ಕೆಟ್ಟದ್ದರ ಬಗ್ಗೆ ಎಚ್ಚರಿಕೆ ವಹಿಸದೇ ಇದ್ದರೆ ಕೆಟ್ಟ ಮನಸ್ಥಿತಿಗಳು, ಭಾವಗಳು ಬೆಳೆಯುತ್ತವೆ. ಭಿಕ್ಕುಗಳೇ, ನಿಮ್ಮಲ್ಲಿ ವಿವೇಕವು ಈವರೆಗೆ ಹುಟ್ಟದಿದ್ದಲ್ಲಿ ಅದು ಹುಟ್ಟದಂತೆ ತಡೆಯುವುದಕ್ಕೆ ಅಥವಾ ಒಂದು ವೇಳೆ ಈಗಾಗಲೇ ಅದು ಹುಟ್ಟಿಕೊಂಡಿದ್ದಲ್ಲಿ ಅದರ ಪೂರ್ಣ ವಿಕಾಸವಾಗದಂತೆ ತಡೆಯುವುದಕ್ಕೆ ಕ್ರಮಬದ್ಧವಲ್ಲದ ಆಸಕ್ತಿಯೂ ಸಹ ಕಾರಣವಾಗುತ್ತದೆ. ಕ್ರಮಬದ್ಧವಲ್ಲದ ಆಸಕ್ತಿಯನ್ನು ಆಚರಿಸುವವರಲ್ಲಿ ಯಾವುದೇ ಜ್ಞಾನವೂ ಮೊಳೆಯುವುದಿಲ್ಲ. ಒಂದು ವೇಳೆ ಜ್ಞಾನವು ಈಗಾಗಲೇ ಮೊಳೆತಿದ್ದಲ್ಲಿ ಅದು ಸಂಪೂರ್ಣವಾಗಿ ವಿಕಾಸ ಹೊಂದಿರುವುದಿಲ್ಲ. ಬಂಧುಗಳನ್ನು ಕಳೆದುಕೊಂಡಾಗ ಆಗುವ ನಷ್ಟ ಕೇವಲ ಸ್ವಲ್ಪ ಮಾತ್ರ. ಆದರೆ ವಿವೇಕವನ್ನು ಕಳೆದುಕೊಳ್ಳುವುದರಿಂದ ಆಗುವ ನಷ್ಟ ಅಪಾರವಾದದ್ದು. ಬಂಧುಗಳು ಹೆಚ್ಚಾದಾಗ ಆಗುವ ಲಾಭ ಅತ್ಯಲ್ಪವಾದದ್ದು. ಆದರೆ ಎಲ್ಲ ಲಾಭಕ್ಕಿಂತ ಹೆಚ್ಚು ಲಾಭ ಎಂದರೆ ವಿವೇಕದ ಹೆಚ್ಚಳ. ಹಾಗಾಗಿ ನಾವು ವಿವೇಕವನ್ನು ಹೆಚ್ಚಿಸಿಕೊಳ್ಳುತ್ತೇವೆ ಎಂದು ಮಾನಸಿಕವಾಗಿ ಸಿದ್ಧರಾಗಬೇಕು. ಅದನ್ನು ಪಡೆಯಲು ನೀವೇ ಸ್ವತಃ ಪ್ರಯತ್ನಿಸಬೇಕು ಎಂದು ನಾನು ನಿಮ್ಮನ್ನು ಒತ್ತಾಯಿಸುತ್ತೇನೆ. ಕೀರ್ತಿಯನ್ನು ಕಳೆದುಕೊಂಡಾಗ ಆಗುವ ನಷ್ಟ ಅತ್ಯಲ್ಪ. ಆದರೆ ವಿವೇಕವನ್ನು ಕಳೆದುಕೊಂಡಾಗ ಆಗುವ ನಷ್ಟ ತೀರಾ ಸಂಕಟಕರವಾದದ್ದು. ಖಂಡ 4. ಇದರ ಶೀರ್ಷಿಕೆ ಬುದ್ಧನ ಪ್ರೀತಿ. ತಥಾಗತನು ಒಮ್ಮೆ ಸಕ್ಕರವೆಂಬ ಪ್ರದೇಶದಲ್ಲಿ ಶಾಕ್ಯರ ಜೊತೆ ತಂಗಿದ್ದನು. ಆ ಸಂದರ್ಭದಲ್ಲಿ ಪೂಜ್ಯನಾದ ಆನಂದನು ತಥಾಗತನ ಬಳಿಗೆ ಆಗಮಿಸಿ ಅವನಿಗೆ ವಂದಿಸಿ ಪಕ್ಕದಲ್ಲಿ ಕುಳಿತನು. ನಂತರ ಆನಂದ ಹೇಳಿದನು: ಭಗವಾನ್, ಪವಿತ್ರ ಬದುಕಿನ ಅರ್ಥ ಮನೋಹರವಾಗಿ ಇರುವುದರೊಡನೆ, ಅಂದರೆ ಸುಖ, ಸ್ನೇಹ ಹಾಗೂ ಆತ್ಮೀಯತೆಯಲ್ಲಿ ಕಳೆಯುತ್ತದೆ ಎಂದು ಕೇಳಿದನು. ಆ ರೀತಿ ಹೇಳಬೇಡ ಆನಂದ. ಜೀವನದ ಕೇವಲ ಅರ್ಧ ಭಾಗವಲ್ಲ, ಇಡೀ ಆಯಸ್ಸು ಸುಂದರವಾಗಿರುವುದರ ಜೊತೆ ಆತ್ಮೀಯತೆ, ಒಡನಾಟ ಹಾಗೂ ಸ್ನೇಹದಲ್ಲಿ ಕಳೆಯುತ್ತದೆ. ಸೌಂದರ್ಯದ ಗೆಳೆಯನಾಗಿರುವ, ಒಡನಾಡಿಯಾಗಿರುವ ಹಾಗೂ ಆತ್ಮೀಯವಾಗಿರುವ ಭಿಕ್ಕುವು ಆರ್ಯ ಅಷ್ಟಾಂಗ ಮಾರ್ಗವನ್ನು ರೂಢಿಸಿಕೊಂಡಿದ್ದಾನೆ ಮತ್ತು ಅದರ ಉಪಯೋಗವನ್ನು ಪಡೆದುಕೊಳ್ಳುತ್ತಾನೆ ಎಂದು ನಿರೀಕ್ಷಿಸಬಹುದು. ಅಂತಹ ಒಬ್ಬ ಭಿಕ್ಕು ಆರ್ಯ ಅಷ್ಟಾಂಗ ಮಾರ್ಗವನ್ನು ಹೇಗೆ ರೂಢಿಸಿಕೊಳ್ಳುತ್ತಾನೆ ಮತ್ತು ಬಳಸಿಕೊಳ್ಳುತ್ತಾನೆ ಬಲ್ಲೆಯ ನೀನು? ಅವನು ವಿರಕ್ತನಾಗಿ
ರಾಗದ್ವೇಷವಿಲ್ಲದ ವ್ಯವಧಾನವನ್ನು ಮತ್ತು ಜೀವನದಲ್ಲಿ ಸರಿಯಾದ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳಬೇಕು. ಅದು ಆತ್ಮಾರ್ಪಣೆಯಲ್ಲಿ ಪರ್ಯವಸಾನಗೊಳ್ಳುತ್ತದೆ. ಇವುಗಳನ್ನು ಆಧರಿಸಿ ಅವನು ಸರಿಯಾದ ಗುರಿಯನ್ನು ಗುರುತಿಸಿಕೊಳ್ಳಬೇಕು. ಅದೇ ರೀತಿಯಲ್ಲಿ ಸರಿಯಾದ ಮಾತು, ಕ್ರಿಯೆ, ಜೀವನ ಕ್ರಮ, ಪ್ರಯತ್ನ, ಮನಸ್ಸು ಮತ್ತು ಏಕಾಗ್ರಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕು. ಇವೆಲ್ಲವೂ ಆತ್ಮಾರ್ಪಣೆಯಲ್ಲಿ ಪರ್ಯವಸಾನಗೊಳ್ಳುತ್ತದೆ. ಮನೋಹರವಾಗಿರುವುದರ ಜೊತೆ ಒಡನಾಟ ಹೊಂದಿರುವ ಭಿಕ್ಕುವು ಹೀಗೆ ಅಷ್ಟಾಂಗ ಮಾರ್ಗವನ್ನು ಬೆಳೆಸಿಕೊಳ್ಳುತ್ತಾನೆ ಮತ್ತು ಅದನ್ನು ಒಪ್ಪಿಕೊಳ್ತಾನೆ. ಆನಂದ, ನೀನು ಈ ವಿಧಾನದ ಮೂಲಕ ನಮ್ಮ ಪವಿತ್ರವಾದ ಬದುಕು ಹೇಗೆ ಮನೋಹರವಾಗಿರುವುದರ ಜೊತೆಗಿನ ಒಡನಾಟವನ್ನು, ಆತ್ಮೀಯತೆಯನ್ನು ಹಾಗೂ ಸಾಂಗತ್ಯವನ್ನು ಒಳಗೊಂಡಿದೆ ಎಂಬುದನ್ನು ಅರಿತುಕೊಳ್ಳಬೇಕು. ಸಾವಿಗೆ, ನಾಶಕ್ಕೆ, ನೋವಿಗೆ, ದುಃಖಕ್ಕೆ, ಯಾತನೆಗೆ, ನಿರಾಶೆಗೆ ಒಳಪಟ್ಟಿರುವ ಜೀವಿಗಳು ಈ ಮೂಲಕ ಅಂದರೆ ಮನೋಹರವಾಗಿರುವುದರೊಂದಿಗೆ ಒಡನಾಡುವುದರಿಂದ ಅವುಗಳಿಂದ ಮುಕ್ತಿ ಹೊಂದುತ್ತಾರೆ. ಹಾಗಾಗಿ ಆನಂದ, ನೀನೂ ಈ ವಿಧಾನದಿಂದ ಹೇಗೆ ನಮ್ಮ ಪವಿತ್ರವಾದ ಬದುಕು ಮನೋಹರವಾಗಿರುವುದರ ಜೊತೆ ಸಖ್ಯವನ್ನು, ಸಾಂಗತ್ಯವನ್ನು ಮತ್ತು ಆತ್ಮೀಯತೆಯನ್ನು ಹೊಂದಿದೆ ಎನ್ನುವುದನ್ನು ಗ್ರಹಿಸಬೇಕು. ನಮಸ್ಕಾರ.